ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮಾ ಅಂತ. ನಮ್ಮ ಅಮ್ಮನಿಗೆ ಸ್ವಲ್ಪ ದಿನದ ಕೆಳಗಡೆ ತುಂಬ ಸುಸ್ತಾಗ್ತಿತ್ತು. ಯಾಕೆ ಅಂತ ತೋರ್ಸಕ್ಕೆ ಹೋದಾಗ ಅವರಿಗೆ ಹಿಮೋಗ್ಲೋಬಿನ್ ಲೆವೆಲ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಈಗ ಮಿನಿಮಮ್ 11 ಇರಬೇಕು, ಅದು 6, 5 ಆ ಥರ ಎಲ್ಲ ಇತ್ತು. ಅದಕ್ಕೆ ನಮ್ಮ ಫಿಸಿಷಿಯನ್ನು ಹೆಮಟಾಲಜಿಸ್ಟ್ಗೆ ತೋರಿಸಿ ಅಂತ ಹೇಳಿದ್ರು. ಅವ್ರಿಗೆ ತೋರಿಸಿದಾಗ ಅವರು ಒಂದು ಬೋನ್ ಮ್ಯಾರೋ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಆ ಬೋನ್ ಮ್ಯಾರೋ ಟೆಸ್ಟಲ್ಲಿ ಗೊತ್ತಾಯಿತು ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಶುರುವಾಗಿದೆ ಅಂತ. ಇನಿಷಿಯಲ್ ಸ್ಟೇಜಲ್ಲಿ ಇತ್ತು. ಅವರು ಹೇಳಿದ ಟ್ರೀಟ್ಮೆಂಟ್ ಏಜ್ ಆಗಿ ಅವ್ರಿಗೆ 78 ವರ್ಷ. ಹಾಗಾಗಿ ಏಜ್ ಆಗಿದ್ದರಿಂದ ರೆಗ್ಯುಲರ್ ಕೀಮೋಥೆರಪಿ ಇರಲಿಲ್ಲ, ಅದರದ್ದು ಸ್ವಲ್ಪ ಕಡಿಮೆ ಇದ್ರದ್ದು ಇಂಟೆನ್ಸಿಟಿದು ಅಜಾಸೈಟಿಡಿನ್ ಅಂತ ಇಂಜೆಕ್ಷನ್ ಕೊಡ್ತಾ ಇದ್ವಿ. ಅದು ಒಂದು 2 months ಆಗ್ತಿದ್ದಂಕ್ಲೇ ಅದು ತುಂಬ ಸುಸ್ತು ಮಾಡೋದು, ತಲೆ ಸುತ್ತು ಬರೋದು, ಮತ್ತು ತುಂಬ ನೋವಾಗೋದು, ತುಂಬಾ ಅವರು ತುಂಬ ಕಷ್ಟಪಡ್ತಿದ್ರು. ಮತ್ತು ಯೂರಿನ್ ಇನ್ಫೆಕ್ಷನ್ ತುಂಬ ಆಗೋದು, ಆ ಥರ ತುಂಬ ಕಷ್ಟಪಡ್ತಿದ್ರು. ಹೀಗೆ ಏನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಟ್ರೀಟ್ಮೆಂಟು, ಇದಕ್ಕೆ ಟ್ರೀಟ್ಮೆಂಟು, ಸುಸ್ತಿಗೆ ಟ್ರೀಟ್ಮೆಂಟು ಅಂತ ಎಲ್ಲ ಕೊಡ್ತಾ ಇದ್ವಿ. ಹೀಗೆ ಒಂದ್ಸಲ ವಾಟ್ಸಪ್ಪಲ್ಲಿ ಇದು ಕ್ಯಾನ್ಸರ್ ಹರ್ಬಲಿಸ್ಟ್ ಅವ್ರದ ಅಡ್ವರ್ಟೈಸ್ ಬಂದಿತ್ತು. ಹಿಂಗೆ ಯಾರೋ ಫಾಲೋ ಸರಿ, ಅವಾಗ ಅನ್ನಿಸ್ತು ನೋಡೋಣ, ಯಾಕೆ ಟ್ರೈ ಮಾಡಬಾರ್ದು, ಒಂದ್ಸಲ ಟ್ರೈ ಮಾಡೋಣ. ಒಂದ್ರ ಜೊತೆಗೆ ಇನ್ನೊಂದು ಸೇರಿದ್ರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ. ಆ್ಯಕ್ಚುಲಿ ಅವರು ಡಾಕ್ಟ್ರು ಚೆನ್ನಾಗಿ ನಾವೇನೇನು ಟೆಸ್ಟ್ ಮಾಡಿಸಿದ್ವೋ ಅದನ್ನೆಲ್ಲದು ನೋಡಿದ್ರು. ಮತ್ತು ಅವ್ರು ಒಂದು ಡೀಪ್ ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಥರೋ ಬ್ಲಡ್ ಟೆಸ್ಟು. ಅದರಲ್ಲಿ ನೋಡಿಬಿಟ್ಟು ಅದೇ ತುಂಬ ಏಜ್ ಆಗಿರೋದ್ರಿಂದ ತುಂಬ ಪ್ಯಾರಾಮೀಟರ್ಸ್ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಎಷ್ಟೊಂದು ಮೆಡಿಸಿನ್ಸ್, ಆಯಿಲು, ಕಿಚನ್ ಸೆಟ್ಟು, ಎನ್ಸೈಮ್ ಸೆಟ್ಟು, ಈ ಥರ 3-4 ಮೆಡಿಸಿನ್ಸ್ ಇದೆ, ಅದನ್ನೆಲ್ಲ ಕೊಟ್ಟರು. ಒಂದೇ ತಿಂಗಳಲ್ಲೇ ನನಗೆ ತುಂಬಾ ಡಿಫ್ರೆನ್ಸ್ ಗೊತ್ತಾಯಿತು. ಯಾವಾಗಲೂ ತಲೆ ಸುತ್ತು ಅಂತ ಹೇಳೋರು. ಅಂದರೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ವಾರದಲ್ಲಿ 4-5 ದಿನ ಅವರು ತಲೆ ಸುತ್ತು ಅಂತ ಹೇಳ್ತಾ ಇದ್ದವರು ಇವಾಗ ವಾರದಲ್ಲಿ 1 ದಿನ ಹೇಳ್ತಾರೆ, ಇಲ್ಲ ಹೇಳೋದೇ ಇಲ್ಲ. ಹಾಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇತ್ತು. ಅಂದರೆ ಇವ್ರದ್ದು ನಂಬರ್ ಆಫ್ ಮೆಡಿಸಿನ್ಸ್ ತುಂಬ ಜಾಸ್ತಿ ಇದೆ, ಆದರೆ ಸ್ವಲ್ಪ 1 ತಿಂಗಳು ನಾವು ಬೇಜಾರು ಮಾಡ್ಕೊಂಡಲ್ಲೇ ತಗೊಂಡ್ರೆ ಆಮೇಲೆ ಅದು ನಂಬರ್ ಆಫ್ ಮೆಡಿಸಿನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಒಂದು ಒಳ್ಳೆ ಟ್ರೀಟ್ಮೆಂಟ್ ಇದೆ, ಚೆನ್ನಾಗಿದೆ. ಆಮೇಲೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮಮ್ಮ ಯಾವಾಗಲೂ ಮಲ್ಗೆ ಇರೋರು, ಇವಾಗ ಮಲ್ಗೋದು ತುಂಬ ಕಡಿಮೆ ಆಗಿದೆ, ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಓಡಾಡ್ತಾ ಇದ್ದಾರೆ, ಮುಖದಲ್ಲಿ ಕಳೆ ಬಂದಿದೆ. ಒಂಥರ ಅವ್ರನ್ನ ನೋಡಿದ್ರೆ ಇವಾಗ ಕಾಯಿಲೆ ಮನುಷ್ಯ ಅಂತ ಹೇಳೋಕ್ಕೆ ಬರೋದಿಲ್ಲ, ಆ ಥರ ಅವರು ಚೇತರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಈ ಕ್ಯಾನ್ಸರ್ ಹರ್ಬಲಿಸ್ಟಿಂದ ಬಹಳನೇ ಉಪಯೋಗ ಆಗಿದೆ. ಈಗ ಆಲ್ಮೋಸ್ಟ್ 2 months ನಾನು ತಗೊಳ್ತಾ ಇದ್ದೀವಿ ಮೆಡಿಸಿನ್. ನಮಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಏಜ್ ಆಗಿರೋದ್ರಿಂದ ಮೇ ಬಿ ಟ್ರೀಟ್ಮೆಂಟ್ ಲೇಟ್ ಆಗ್ಬೋದು, ಆದರೆ ಅವರು ಹಾಸಿಗೆ ಹಿಡ್ದಿಲ್ಲ, ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ. ಟ್ರೀಟ್ಮೆಂಟು ಕ್ಯೂರ್ ಆಗೋದು ಸ್ವಲ್ಪ ನಿಧಾನ ಕ್ಯೂರ್ ಆಗತ್ತೆ. ಸೊ ಎಲ್ಲರೂ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನನಗಂತೂ ಇವರ ಟ್ರೀಟ್ಮೆಂಟು, ಇವ್ರ ರೆಸ್ಪಾನ್ಸ್ ತುಂಬಾ ಹಿಡಿಸಿದೆ. ನನಗಂತೂ ಖುಷಿ ಇದೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರೋದಕ್ಕೆ. ನಮ್ಮಮ್ಮ ತುಂಬ ಚೆನ್ನಾಗಾಗಿದ್ದಾರೆ ಇವಾಗ. ಸೊ ನೀವು ಎಲ್ಲರೂ ಒಂದ್ಸಲ ಪ್ರಯತ್ನ ಪಡ್ಬೋದು, ಇಲ್ಲಿ ಬಂದು ಟ್ರೈ ಮಾಡ್ಬೋದು ಅಂತ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.